ದಿನದ 24 ಗಂಟೆಯಲ್ಲಿ ನೀವು ಏನೆಲ್ಲ ಮಾಡ್ತೀರಾ ಅನ್ನೋದು ಈ 3 ಗಂಟೆಯಲ್ಲೇ ನಿರ್ಧಾರ ಆಗುತ್ತೆ. ಒಂದ್ ವೇಳೆ ನೀವು ಈ ಮಾರ್ನಿಂಗ್ ರೂಟೀನ್ ಅನ್ನ ಫಾಲೋ ಮಾಡಲು ಪ್ರಾರಂಭ ಮಾಡಿದ್ರೆ ನಿಮ್ಮ ಎನರ್ಜಿ, ಪ್ರೊಡಕ್ಟಿವಿಟಿ, ಮೋಟಿವೇಶನ್, ಫಿಸಿಕಲ್ ಹೆಲ್ತ್ ಮತ್ತೆ ಮೆಂಟಲ್ ಹೆಲ್ತ್ ಸರಿಯಾಗುತ್ತೆ. ಅದಕ್ಕೆ ಕೇವಲ 6 ಪಾಯಿಂಟ್ಸ್ ಗಳನ್ನ ಹೇಳ್ತೀನಿ. ಇದರಿಂದ ನಿಮ್ಮ ಪೂರ್ತಿ ದಿನ ಸರಿಯಾಗಿರುತ್ತೆ ಮತ್ತೆ ನಿಮಗೆ ಸುಸ್ತು, ಸೋಮಾರಿತನ ಕಾಡೋದಿಲ್ಲ. ಕೇವಲ 3 ಗಂಟೆ ಇದನ್ನ ಪ್ರಾಕ್ಟೀಸ್ ಮಾಡಿದ ನಂತರ ಅದಕ್ಕೆ ವಿಡಿಯೋ ಎಂಡ್ ವರೆಗೆ ನೋಡಿ. ಪಾಯಿಂಟ್ ನಂಬರ್ 1, ಇಂಟೆನ್ಷನ್ ಸೆಟ್ಟಿಂಗ್ ಅಂಡ್ ಸಬ್ ಕಾನ್ಶಿಯಸ್ ರೀಪ್ರೋಗ್ರಾಮಿಂಗ್. ಮೊದಲ ಪ್ರಿನ್ಸಿಪಲ್ ಹೇಳುತ್ತೆ, ನಾಳೆಯ ಉದ್ದೇಶಗಳನ್ನ ಇವತ್ತೇ ಸೆಟ್ ಮಾಡಬೇಕು. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ರೀಪ್ರೋಗ್ರಾಮ್ ಮಾಡಬೇಕು. ಯಾಕಂದ್ರೆ ಇದರಿಂದಲೇ ಅರ್ಥ ಆಗುತ್ತೆ ನೀವು ನಿಮ್ಮ ಮಾರ್ನಿಂಗ್ ರೂಟೀನ್ ಅನ್ನ ಸಕ್ಸಸ್ಫುಲಿ ಫಾಲೋ ಮಾಡಬಹುದಾ ಅಥವಾ ಇಲ್ಲ ಅನ್ನೋದು. ಇದು ಬೆಳಗ್ಗೆ ಅಲ್ಲ, ಬದಲಾಗಿ ರಾತ್ರಿನೇ ನಿರ್ಧಾರ ಆಗುತ್ತೆ. ನಾಳೆ ಏನೆಲ್ಲ ಮಾಡೋದಿದೆ, ಬೆಳಗ್ಗೆ ಬ್ರೇಕ್ಫಾಸ್ಟ್ ನಲ್ಲಿ ಯಾವ ಆಹಾರ ಸೇವನೆ ಮಾಡಬೇಕು, ನಾಳೆ ಯಾವ ಬಟ್ಟೆ ಹಾಕಬೇಕು ಅನ್ನೋ ವಿಷಯಗಳನ್ನ ಕೆಲವರು ಬೆಳಗ್ಗೆ ಎದ್ದ ಮೇಲೆ ನಿರ್ಧಾರ ಮಾಡ್ತಾರೆ. ಮತ್ತೆ ತಮ್ಮ ಲಿಮಿಟೆಡ್ ವಿಲ್ ಪವರ್ ಮತ್ತೆ ಡಿಸಿಷನ್ ಮೇಕಿಂಗ್ ಅಬಿಲಿಟಿಯನ್ನ ವ್ಯರ್ಥ ಮಾಡ್ತಾರೆ. ಆದರೆ ನೀವು ಈ ತರ ಮಾಡಬಾರದು. ಬೆಳಿಗ್ಗೆಯ ನಿಮ್ಮ ಫೋಕಸ್ ಮತ್ತೆ ಮೆಂಟಲ್ ಎನರ್ಜಿ ಬೇರೆ ಇಂಪಾರ್ಟೆಂಟ್ ಕೆಲಸಗಳಿಗಾಗಿ ಕೊಡಬೇಕು. ಇದನ್ನ ಮಾಡಲು ಒಂದು ದಿನ ಮುಂಚೆ, ಅಂದ್ರೆ ರಾತ್ರಿ ಮಲಗೋದಕ್ಕಿಂತ 10 ರಿಂದ 15 ನಿಮಿಷ ಮುಂಚೆ ಎಫೆಕ್ಟಿವ್ ಜನರಲಿಂಗ್ ಬರೆಯಬೇಕು. ಕೇವಲ ಈ 3 ವಿಷಯಗಳನ್ನ ಬರೆಯಬೇಕು. ಒಂದು, ನಾಳೆಯ ನಿಮ್ಮ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಮತ್ತೆ ನಿಮ್ಮ ಜಾಸ್ತಿ ಫೋಕಸ್ ತಗೊಳ್ಳುವ ಕೆಲಸ. ಫಾರ್ ಎಕ್ಸಾಂಪಲ್, ಸ್ಟಡಿ ಆಗಿರಬಹುದು, ಯಾವುದೋ ಇಂಪಾರ್ಟೆಂಟ್ ಅಸೈನ್ಮೆಂಟ್ ಕಂಪ್ಲೀಟ್ ಮಾಡುವುದು, ನಿಮ್ಮ ಟೆಸ್ಟ್ ಅಥವಾ ಎಕ್ಸಾಮ್ಸ್ ಗಳಿಗಾಗಿ ಎಷ್ಟು ಗಂಟೆ ಓದಬೇಕು, ಅಥವಾ ಯಾವುದೋ ಒಂದು ಇಂಪಾರ್ಟೆಂಟ್ ಕೆಲಸವನ್ನು ಬರೆಯಬೇಕು. 2, ಈ ಕೆಲಸ ಮಾಡುವುದರ ಹಿಂದೆ ನಿಮ್ಮ ಅಲ್ಟಿಮೇಟ್ ಗೋಲ್ ಏನಿದೆ, ಆ ಕಾರಣ ಏನಿದೆ ಅನ್ನೋದನ್ನ ಬರಿಬೇಕು. ಫಾರ್ ಎಕ್ಸಾಂಪಲ್, ನೀವು ಎಕ್ಸಾಮ್ಸ್ ನಲ್ಲಿ ಜಾಸ್ತಿ ಸ್ಕೋರ್ ಮಾಡಬೇಕು ಅಂತ ಅಂದುಕೊಂಡಿರೋದು, ಒಳ್ಳೆಯ ಜಾಬ್ ಪಡಿಬೇಕು ಅಂತ ಅಂದುಕೊಂಡಿರೋದು, ನೀವು ನಿಮ್ಮ ಜೀವನದಲ್ಲಿ ಸಕ್ಸಸ್ಫುಲ್ ಮತ್ತೆ ಹ್ಯಾಪಿ ಲೈಫ್ ಬದುಕಬೇಕು ಅಂತ ಅಂದುಕೊಂಡಿರೋದು, ಅದನ್ನೆಲ್ಲ ಬರೆಯಬೇಕು. ಮತ್ತೆ ಅದನ್ನ ಆದಷ್ಟು ಪ್ರೆಸೆಂಟ್ ಟೆನ್ಸ್ ನಲ್ಲಿ ಬರೆಯಬೇಕು. ಹೇಗೆ ಅಂದ್ರೆ, ಈ ಕೆಲಸ ಮಾಡಿ ನಿಮ್ಮ ಅಲ್ಟಿಮೇಟ್ ಗೋಲ್ ಅಚೀವ್ ಆಗಿದೆ ಮತ್ತೆ ನೀವು ಯೋಜನೆ ಮಾಡ್ತಾ ಇರೋದು ನಿಜ ಆಗಿದೆ ಅಂತ ಬರೆಯಬೇಕು. 3, ನಿಮ್ಮ ಸ್ಟ್ರೆಸ್ ಅಥವಾ ನಿಮಗೆ ಕಾಡುವ ಚಿಂತೆಯನ್ನ ಬರೆಯಬೇಕು. ಯಾವುದೋ ಒಂದು ವಿಷಯ, ಚಿಂತೆ ಅಥವಾ ಯೋಜನೆ ನಿಮ್ಮನ್ನ ಕಾಡ್ತಾ ಇದ್ರೆ ಅದನ್ನ ಮೈಂಡ್ ನಿಂದ ತೆಗೆದು ಅಕ್ಷರಗಳಲ್ಲಿ ಹಾಳೆಯ ಮೇಲೆ ಬರೆಯಬೇಕು. ಯಾಕಂದ್ರೆ ನಿಮಗೆ ಆ ಚಿಂತೆ ನಾಳೆ ಕಾಡದಿರಲು. ಯಾವಾಗ ಈ 3 ಕೆಲಸ ಮಾಡಿ 7 ರಿಂದ 8 ಗಂಟೆ ನಿದ್ದೆ ಮಾಡುವಾಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ತನ್ನಲ್ಲಿ ಈ ವಿಷಯಗಳನ್ನ ರಿಜಿಸ್ಟರ್ ಮಾಡ್ಕೊಳ್ಳುತ್ತೆ ಮತ್ತೆ ಒಂದು ಹೊಸ ನಾಳೆಗಾಗಿ ನಿಮ್ಮನ್ನ ರಿಪೇರಿ ಮಾಡುತ್ತೆ. ಪಾಯಿಂಟ್ ನಂಬರ್ 2, ಸೆಟ್ ಯುವರ್ ಇನ್ಫಾರ್ಮೇಶನ್ ಫಾರ್ ಎ ಪ್ರೊಡಕ್ಟಿವ್ ಡೇ. 80% ಜನ ಎದ್ದ ತಕ್ಷಣ ತಮ್ಮ ಫೋನ್ ಯೂಸ್ ಮಾಡಲು ಪ್ರಾರಂಭ ಮಾಡ್ತಾರೆ. ಫೋನ್ ಯೂಸ್ ಮಾಡೋದ್ರಿಂದ ಬ್ರೈನ್ ಆ ವಿಷಯಗಳನ್ನ ಕೇವಲ ಫೀಲ್ ಮಾಡುತ್ತೆ. ನೀವು ಏನಾದ್ರೂ ಚೆನ್ನಾಗಿರೋದು ಇಲ್ಲ ಕಾಮಿಡಿಯನ್ನ ನೋಡಿ ನಿಮ್ಗೆ ಖುಷಿ ಆಗುತ್ತೆ, ಆಗ ನಿಮ್ಮ ಮೈಂಡ್ ಗೆ ಡೋಪಾಮಿನ್ ಹಿಟ್ ಸಿಗುತ್ತೆ. ಇಲ್ಲ ಯಾವುದಾದ್ರೂ ನೆಗೆಟಿವ್ ನ್ಯೂಸ್ ಅಥವಾ ನಿಮ್ಮ ಫ್ರೆಂಡ್ ಟ್ರಿಪ್ ಹೋಗಿರುವ ಸ್ಟೋರಿ ನೋಡಿ ಆಂಕ್ಷಿಯಸ್, ಸ್ಟ್ರೆಸ್ಡ್ ಫೀಲ್ ಆಗುತ್ತೆ. ಇದರಿಂದ ನಿಮ್ಮ ಮೈಂಡ್ ಡ್ಯಾಮೇಜ್ ಆಗ್ತಾ ಇರುತ್ತೆ. ಮತ್ತೆ ಬೆಳಗ್ಗೆ ಇದನ್ನೆಲ್ಲ ನೋಡಿ ನಿಮ್ಮ ಮೂಡ್ ಹಾಗೆ ಸೆಟ್ ಆಗಿರುತ್ತೆ. ಇದನ್ನ ನಾ ಹೇಳ್ತಾ ಇಲ್ಲ, ಸ್ವೀಡನ್ ದೇಶದ ಯೂನಿವರ್ಸಿಟಿ ಆಫ್ ಗೌತನ್ಬರ್ಗ್ ನಲ್ಲಿ ನಡೆದ ರಿಸರ್ಚ್ ಹೇಳ್ತಾ ಇದೆ. ಜಾಸ್ತಿ ಮೊಬೈಲ್ ಬಳಕೆ ಮಾಡೋದ್ರಿಂದ ಯಂಗ್ ಯುವಕ ಯುವತಿಯರಲ್ಲಿ ಸ್ಲೀಪ್ ಡಿಸ್ಟರ್ಬೆನ್ಸ್ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಅವರು ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ ಮತ್ತೆ ಸರಿಯಾದ ಸಮಯದಲ್ಲಿ ಎದ್ದೇಳ್ತಾ ಇಲ್ಲ. ಹಾಗೂ ಜಾಸ್ತಿ ಮೊಬೈಲ್ ಬಳಕೆ ಮಾಡೋದ್ರಿಂದ ಡಿಪ್ರೆಷನ್ ಅಂತಹ ಸಮಸ್ಯೆ ಕಾಡ್ತಾ ಇದೆ. ಅದಕ್ಕೆ ಈ ರೂಲ್ ನಲ್ಲಿ ನೀವು ಫೋನ್ ನಿಂದ ದೂರ ಉಳಿಬೇಕು. ಕೇವಲ ಮಾರ್ನಿಂಗ್ ರೂಟೀನ್ ವರೆಗೆ ಅಲ್ಲ, ಬದಲಾಗಿ ಮಧ್ಯಾಹ್ನದವರೆಗೆ ನಿಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ ಮುಕ್ತಾಯ ಆಗೋದಿಲ್ಲ ಅಲ್ಲಿವರೆಗೆ ಫೋನ್ ಯೂಸ್ ಮಾಡಬಾರ್ದು. ಬೇಕಿದ್ರೆ ಇಂಪಾರ್ಟೆಂಟ್ ಕಾಲ್, ಮೆಸೇಜ್ ಮಾಡಲು ಯೂಸ್ ಮಾಡಿ, ಬಟ್ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಲು ಅಲ್ಲ. ಪಾಯಿಂಟ್ ನಂಬರ್ 3, ಸೆಟ್ ಇಂಟೆನ್ಷನ್ ಫಾರ್ ದ ಡೇ. ಇಂಟೆನ್ಷನ್ ಅಂದ್ರೆ ಉದ್ದೇಶ. ಉದ್ದೇಶದಿಂದಲೇ ಕೆಲಸದಲ್ಲಿ ತೀವ್ರತೆ ಜಾಸ್ತಿ ಆಗುತ್ತೆ. ನೀವು ಒಂದು ದಿನ ಮುಂಚೆ, ಅಂದ್ರೆ ರಾತ್ರಿ ಜನರಲಿಂಗ್ ಮಾಡಿ ಮೈಂಡ್ ನಲ್ಲಿ ಒಂದು ಬೀಜ ಬಿತ್ತನೆ ಮಾಡಿದ್ರೆ ಬೆಳಗ್ಗೆ ಎದ್ದು ಆ ಬೀಜಕ್ಕೆ ನೀರು ಹಾಕಬೇಕು. ಅಂದ್ರೆ ಬೆಳಗ್ಗೆ ಎದ್ದು ಪೂರ್ತಿ ದಿನದ ಇಂಟೆನ್ಷನ್ ಸೆಟ್ ಮಾಡಬೇಕು. ರಾತ್ರಿ ಯೋಜನೆ ಮಾಡಿರೋದನ್ನ ನಿಜ ಜೀವನದಲ್ಲಿ ಅಪ್ಲೈ ಮಾಡಲು ಕೆಲಸ ಮಾಡಬೇಕು. ಮತ್ತೆ ಇದೆಲ್ಲ ಆಗೋದು ಮೈಂಡ್ ಫುಲ್ನೆಸ್ ಪ್ರಾಕ್ಟೀಸ್ ಮಾಡೋದ್ರಿಂದ ಮತ್ತೆ ಮೊಬೈಲ್ ಫೋನ್ ಕಡಿಮೆ ಯೂಸ್ ಮಾಡುವ ಮೂಲಕ ಇದನ್ನೆಲ್ಲ ಮಾಡಬಹುದು. ಅದಕ್ಕೆ ಬೆಳಿಗ್ಗೆ ಬೇಗ ಎದ್ದೇಳಬೇಕು. ನೋಡಿ, ನಾನ್ ನಿಮ್ಗೆ 4 ಗಂಟೆಗೆ ಎದ್ದೇಳಿ ಅಂತಿಲ್ಲ, ಆದ್ರೆ 5 ರಿಂದ 6 ಗಂಟೆ ಮಧ್ಯೆ ಎದ್ರು ಓಕೆ. ಬೆಳಗಿನ ಎಲ್ಲಾ ಕೆಲಸ ಮುಗಿಸಿ ಖಾಲಿ ಹೊಟ್ಟೆ 1 ಗ್ಲಾಸ್ ನೀರು ಕುಡಿಬೇಕು. ನಂತರ 10 ನಿಮಿಷ ಎಕ್ಸರ್ಸೈಸ್ ಮಾಡಿ. ಇಲ್ಲ ಪ್ರತಿದಿನ 9,000 ಹೆಜ್ಜೆ ನಡಿಬೇಕು. ನೋಡಿ, ಒಬ್ಬ ಆವರೇಜ್ ವ್ಯಕ್ತಿ ಪ್ರತಿದಿನ 5 ರಿಂದ 6,000 ಹೆಜ್ಜೆ ಅಂತೂ ನಡಿತಾನೆ. ಆದ್ರೆ 9,000 ಹೆಜ್ಜೆ ನಡೆಯೋದ್ರಿಂದ ಹೃದಯಾಘಾತ, ಪಾರ್ಶ್ವವಾಯು, ರಕ್ತನಾಳದ ಕಾಯಿಲೆಗಳ ಸಮಸ್ಯೆಯಿಂದ ಪಾರಾಗಬಹುದು. ಮತ್ತೆ ದೇಹದ ತೂಕ ಕೂಡ ಕಡಿಮೆ ಮಾಡುತ್ತೆ ಎಂದು ರಿಸರ್ಚ್ ಹೇಳುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಮೂಡ್, ಕಾಗ್ನಿಟಿವ್ ಫಂಕ್ಷನ್ ಗಳನ್ನ ಸುಧಾರಣೆ ಮಾಡುತ್ತೆ. ಅದು ಆಗಲಿಲ್ಲ ಅಂದ್ರೆ ಮೆಡಿಟೇಷನ್, ಅಫರ್ಮೇಷನ್, ಇಲ್ಲ ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡಿ. ಇಲ್ಲ ಸೂರ್ಯನ ಕಿರಣಗಳು ಬೀಳುವ ಕಡೆ ಸನ್ಲೈಟ್ ತಗೊಳ್ತಾ 1 ಗ್ಲಾಸ್ ನೀರು ಆರಾಮಾಗಿ ಸ್ವಲ್ಪ ಕುಡಿತಾ ಇರಿ. ಇದು ಕೂಡ ಒಂದು ಮೆಡಿಟೇಟಿವ್ ಆಕ್ಟಿವಿಟಿ ಆಗಿದೆ. ಒಂದ್ ವೇಳೆ ನೀವು ಈ ಎಲ್ಲಾ ಸ್ಟೆಪ್ ಗಳನ್ನ ಫಾಲೋ ಮಾಡಿದ್ರೆ ನೀವು ನಿಮ್ಮ ಪೂರ್ತಿ ದಿನದ ಬುನಾದಿಯನ್ನ ನಿರ್ಮಾಣ ಮಾಡಿದೀರಾ ಅಂತ ಆಯ್ತು. ಇದಾದ ಮೇಲೆ ಆ ಕೆಲಸ ಮಾಡಬೇಕು ನಿಮ್ಮ ಮೋಸ್ಟ್ ಪ್ರಯಾರಿಟಿ ಆಗಿದೆ. ನೋಡಿ, ಬೆಳಿಗ್ಗೆ ಎನರ್ಜಿ ಜಾಸ್ತಿ ಇರುತ್ತೆ, ವಿಲ್ ಪವರ್ ಕೂಡ ಜಾಸ್ತಿ ಇರುತ್ತೆ, ನಿಮ್ಮ ಫೋಕಸ್ ಲೆವೆಲ್ ಕೂಡ ಜಾಸ್ತಿ ಇರುತ್ತೆ. ಮತ್ತೆ ರಾತ್ರಿ ಮಲಗುವುದಕ್ಕಿಂತ ಮುಂಚೆ ನೀವು ನಿಮ್ಮ ಸಬ್ ಕಾನ್ಶಿಯಸ್ ಕೂಡ
ರೀಪ್ರೋಗ್ರಾಮ್ ಮಾಡ್ಕೊಂಡಿದ್ದೀರಾ. ಬೆಳಿಗ್ಗೆ ನೀವು ನಿಮ್ಮ ಇಂಟೆನ್ಷನ್ ಕೂಡ ಸೆಟ್ ಮಾಡ್ಕೊಂಡಿದ್ದೀರಾ. ಈ ಸಮಯದಲ್ಲಿ ಎಕ್ಸ್ಟರ್ನಲ್ ಡಿಸ್ಟ್ರಾಕ್ಷನ್ ಕೂಡ ಕಡಿಮೆ ಇರುತ್ತೆ. ಇದೇ ಎಲ್ಲಕ್ಕಿಂತ ಬೆಸ್ಟ್ ಸಮಯ ಇದೆ ನಿಮ್ಮ ಉದ್ದೇಶಗಳನ್ನ ನಿಜ ಮಾಡುವುದಕ್ಕೆ, ಕೆಲಸ ಮಾಡಲು. ಅದನ್ನ ಮಾಡಲು ಈಟ್ ದ ಫ್ರಾಗ್ ರೂಲ್ ಫಾಲೋ ಮಾಡಬೇಕು. ಅಂದ್ರೆ ದಿನದ ಎಲ್ಲಕ್ಕಿಂತ ದೊಡ್ಡ ಮತ್ತೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಕೆಲಸವನ್ನು ಮೊದಲು ಮಾಡಬೇಕು. ನೆನಪಿರಲಿ, ನೀವು ನಿಮ್ಮ ದಿನದ ಎಲ್ಲಕ್ಕಿಂತ ದೊಡ್ಡ ಮತ್ತೆ ಇಂಪಾರ್ಟೆಂಟ್ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀರಾ, ನಂತರವೇ ಎಲ್ಲ ಕೆಲಸ ಮಾಡಬೇಕು. ಆದರೆ ಇದನ್ನ ಮಾಡೋದು ಹೇಗೆ ಅನ್ನೋದನ್ನ ಪ್ರಿನ್ಸಿಪಲ್ 4 ಮುಖಾಂತರ ತಿಳಿಯೋಣ. ಪಾಯಿಂಟ್ ನಂಬರ್ 4, ಫಾಲೋ 2 ಸೆಷನ್ ಆಫ್ 90 ಮಿನಿಟ್ಸ್ ರೂಲ್. ನೀವು 90 ನಿಮಿಷದ 2 ಡೀಪ್ ವರ್ಕ್ ಸೆಷನ್ ಅನ್ನ ನಿರ್ಮಾಣ ಮಾಡ್ಕೋಬೇಕು. ಅಂದ್ರೆ ಬೆಳಗ್ಗೆ ಈ ಮೇಲೆ ಹೇಳಿರುವ ಕೆಲಸಗಳನ್ನ ಮುಗಿಸಿ ನಿಮ್ಮ ಇಂಪಾರ್ಟೆಂಟ್ ಕೆಲಸ ಮಾಡಲು ಪ್ರಾರಂಭ ಮಾಡಿ. ನಿಮ್ಮ ಫೋನ್ ನಲ್ಲಿ 90 ನಿಮಿಷದ ಟೈಮರ್ ಸೆಟ್ ಮಾಡಿ, ಎಲ್ಲ ನೋಟಿಫಿಕೇಶನ್ ಗಳನ್ನ ಆಫ್ ಮಾಡಿ. ಫೋನ್ ಇಷ್ಟು ದೂರ ಇಡಬೇಕು ಅಂದ್ರೆ 90 ನಿಮಿಷ ಆದ್ಮೇಲೆ ನೀವು ನಿಮ್ಮ ಫೋನ್ ತಗೋಬೇಕು. ಅದಕ್ಕೂ ಮುಂಚೆ ಫೋನ್ ಯೂಸ್ ಮಾಡಬಾರ್ದು. ಹಾಗಿದ್ರೆ 90 ನಿಮಿಷದ ಟೈಮರ್ ಸೆಟ್ ಮಾಡಿ ನಿಮ್ಮ ಇಂಪಾರ್ಟೆಂಟ್ ಕೆಲಸ ಮಾಡಲು ಪ್ರಾರಂಭ ಮಾಡಿ. 90 ನಿಮಿಷ ಆದ್ಮೇಲೆ 30 ನಿಮಿಷದ ಬ್ರೇಕ್ ತಗೊಳ್ಳಿ. ಏನಾದ್ರೂ ತಿನ್ನಿ, ಸ್ವಲ್ಪ ದೇಹವನ್ನು ಹಿಗ್ಗಿಸಿ. 30 ನಿಮಿಷ ಆದ್ಮೇಲೆ ಮತ್ತೆ 90 ನಿಮಿಷದ ಡೀಪ್ ವರ್ಕ್ ಸೆಷನ್ ಕಂಪ್ಲೀಟ್ ಮಾಡಿ. ನೆನಪಿರ್ಲಿ, ಈ 30 ನಿಮಿಷದ ಬ್ರೇಕ್ ನಲ್ಲಿ ಫೋನ್ ಯೂಸ್ ಮಾಡಬಾರ್ದು. ಈ 90 ಮಿನಿಟ್ಸ್ ಡೀಪ್ ವರ್ಕ್ ಸೆಷನ್ ಕಂಪ್ಲೀಟ್ ಆಗೋವರೆಗೆ ಫೋನ್ ಟಚ್ ಕೂಡ ಮಾಡಬಾರ್ದು. ನೋಡಿ, ನೀವು ಒಬ್ಬ ಸ್ಟೂಡೆಂಟ್ ಆಗಿದ್ರೆ ನಾ ನಿಮಗೆ 90 ಮಿನಿಟ್ಸ್ ವರ್ಕಿಂಗ್ ಸೆಷನ್ ಅಂದ್ರೆ ಕೇವಲ 3 ಗಂಟೆ ಮಾತ್ರ ಸ್ಟಡಿ ಮಾಡಿ ಅಂತಿಲ್ಲ. ಆದ್ರೆ ನಾ ಹೇಳ್ತಾ ಇರೋದು, ಈ 3 ಗಂಟೆ ಸಮಯದಲ್ಲಿ ನೀವು ನಿಮ್ಮ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಹಾರ್ಡ್ ಟಫ್ ಸಬ್ಜೆಕ್ಟ್ ಗಳನ್ನ ಓದಿ ಅಂತ ಇರೋದು. ಒಂದ್ ವೇಳೆ ನೀವು ಒಬ್ಬ ಎಂಪ್ಲಾಯ್ ಆಗಿದ್ರೆ ನಿಮ್ಮ ಇಂಪಾರ್ಟೆಂಟ್ ಕೆಲಸದ ಮೇಲೆ 3 ಗಂಟೆ ಡೀಪ್ ಫೋಕಸ್ ಮಾಡಿ. ಯಾಕಂದ್ರೆ ನಿಮ್ಮ ಬೆಸ್ಟ್ ಮೆಂಟಲ್ ಎನರ್ಜಿ ನಿಮ್ಮ ಎಲ್ಲಕ್ಕಿಂತ ಹಾರ್ಡ್ ಕೆಲಸ ಮಾಡಲು ಖರ್ಚಾಗಬೇಕು. ಮುಂದಿನ 90 ದಿನ ಬೆಳಿಗ್ಗೆ 90 ನಿಮಿಷದ ಡೀಪ್ ವರ್ಕ್ ಸೆಷನ್ ಕಂಪ್ಲೀಟ್ ಮಾಡಿ. ಮತ್ತೆ ಪ್ರತಿದಿನ ಬೆಳಿಗ್ಗೆ ನಿಮ್ಮ ಇಂಪಾರ್ಟೆಂಟ್ ಕೆಲಸ ಪೂರ್ಣಗೊಳಿಸಿ. ಆಗ ಸ್ವತಃ ನೀವೇ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನ ಕಾಣಬಹುದು. ಆದರೆ ನೀವು ಫುಲ್ ಫೋಕಸ್ಡ್ ಆಗಿದ್ದು ಇಲ್ಲ ಪೂರ್ತಿ ಇಂಟೆನ್ಸಿಟಿಯಿಂದ ಕೆಲಸ ಮಾಡಬೇಕು. ನೋಡಿ, ನೀವು ಎಷ್ಟು ಸಮಯ ಕೆಲಸ ಮಾಡ್ತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆದ್ರೆ ಎಷ್ಟು ಫೋಕಸ್ ಆಗಿದ್ದು ಕೆಲಸ ಮಾಡ್ತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ 10 ವರ್ಷದ ಮ್ಯಾಕಿನ್ಸಿ ಸ್ಟಡಿ ರಿಸರ್ಚ್ ಪ್ರಕಾರ 5 ಗಂಟೆಯಲ್ಲಿ ಯಾವ ಕ್ವಾಲಿಟಿಯ ನೀವು ವರ್ಕ್ ಮಾಡ್ತೀರಾ, ಉಳಿದ 9 ಗಂಟೆಯಲ್ಲಿ ಅಷ್ಟೊಂದು ವರ್ಕ್ ನಿಮ್ಮಿಂದ ಆಗೋದಿಲ್ಲ. ರಿಸರ್ಚ್ ನಲ್ಲಿ ಗಮನಿಸಲಾಗಿದೆ, ಕಂಪನಿಯ ಟಾಪ್ ಎಕ್ಸಿಕ್ಯೂಟಿವ್ ಫ್ಲೋ ಸ್ಟೇಟ್ ನಲ್ಲಿ ಬಂದು 5 ಪಟ್ಟು ಜಾಸ್ತಿ ಪ್ರೊಡಕ್ಟಿವ್ ಅಂದ್ರೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಮತ್ತೆ ತಮ್ಮ ನಾರ್ಮಲ್ ದಿನದಕ್ಕಿಂತಲೂ 500% ಜಾಸ್ತಿ ಆಕ್ಟಿವ್ ಆಗಿರ್ತಾರೆ. ಈ 4 ಸ್ಟೆಪ್ ನಲ್ಲಿ ನೀವು ನಿಮ್ಮ ವರ್ಕ್ ಫ್ಲೋ ಸ್ಟೇಟ್ ಅಚೀವ್ ಮಾಡಬೇಕು. ಅಂದ್ರೆ ಕೆಲಸ ಮಾಡುವ ಅವಧಿಯನ್ನು ಸುಧಾರಣೆ ಮಾಡ್ಕೋಬೇಕು. ಅದನ್ನ ಮಾಡಲು ಪಾಯಿಂಟ್ ನಂಬರ್ 5, ವರ್ಕ್ ಇನ್ ಫ್ಲೋ ಸ್ಟೇಟ್. ನೋಡಿ, ಫ್ಲೋ ಸ್ಟೇಟ್ ನಲ್ಲಿ ಈ 4 ವಿಷಯ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ನೀವು ಯಾವುದೋ ಒಂದು ಕೆಲಸ ಮಾಡಲು ಕೂತ್ಕೊಂಡಾಗ ಬೇಗ ಡಿಸ್ಟ್ರಾಕ್ಟ್ ಆಗ್ತೀರಾ. ಹೊರಗಿನ ವಿಷಯಗಳು ನಿಮ್ಮ ಆ ಕೆಲಸದ ಮೇಲೆ ಇರುವ ಗಮನವನ್ನು ಕಡಿಮೆ ಮಾಡ್ತಾ ಇರುತ್ತೆ. ಮತ್ತೆ ನಿಮ್ಮ ಇಂಟರ್ನಲ್ ಡಿಸ್ಟ್ರಾಕ್ಷನ್ ಕೂಡ ಕಡಿಮೆ ಆಗ್ತಾ ಇರುತ್ತೆ. ಮತ್ತೆ ನಿಮ್ಮ ಮನಸ್ಸೇ ನಿಮ್ಮನ್ನ ವಿನಾಕಾರಣ ಗೊಂದಲದಲ್ಲಿ ಹಾಕ್ತಾ ಇರುತ್ತೆ. ಈ ಪರಿಸ್ಥಿತಿಯಲ್ಲಿ ನೀವು ಅರೆ ಗೊಂದಲಕ್ಕೆ ಒಳಗಾಗ್ತೀರಾ. ಇದೆಲ್ಲ ಆದ್ಮೇಲೆ ಬರುತ್ತೆ ಫೋಕಸ್. ಇಲ್ಲಿ ನೀವು ಯಾವುದೇ ಗೊಂದಲಕ್ಕೆ ಒಳಗಾಗದೆ ಫುಲ್ ಫೋಕಸ್ಡ್ ಆಗಿದ್ದು ನೀವು ನಿಮ್ಮ ವರ್ಕ್ ಮಾಡ್ತಾ ಇರ್ತೀರಾ. ಅದನ್ನೇ ಕಂಟಿನ್ಯೂ ಮಾಡ್ತಾ ಮಾಡ್ತಾ ಕೊನೆಯಲ್ಲಿ ಫ್ಲೋ ಸ್ಟೇಟ್ ಅಚೀವ್ ಮಾಡ್ತೀರಾ. ಅಂದ್ರೆ ಆಗ ನಿಮ್ಮ ಮೈಂಡ್ ಒಂದೇ ಕೆಲಸ ಮಾಡಲು ರೆಡಿ ಆಗಿರುತ್ತೆ. ಮತ್ತೆ ನಿಮ್ಮ ಬ್ರೈನ್ ನಾರ್ಮಲ್ ಫೋಕಸ್ ಸ್ಟೇಟ್ ಗಿಂತಲೂ 5% ಬೆಟರ್ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ತಾ ಇರುತ್ತೆ. ಮತ್ತೆ ನಿಮ್ಮ ಮೈಂಡ್ ನಲ್ಲಿ 5% ಜಾಸ್ತಿ ಐಡಿಯಾಗಳು ಜನರೇಟ್ ಆಗ್ತಾ ಇರುತ್ತೆ. ಆಗ ನೀವು ಹೈಪರ್ ಫೋಕಸ್ಡ್ ಆಗಿರ್ತೀರಾ. ಅಂದ್ರೆ ಬೆಳಗಿನ ಈ ಸಮಯ ತುಂಬಾ ಚೆನ್ನಾಗಿರುತ್ತೆ ಡೀಪ್ ಫ್ಲೋ ಸ್ಟೇಟ್ ನಲ್ಲಿ ಹೋಗಿ ಕೆಲಸ ಮಾಡಲು. ಯಾಕಂದ್ರೆ ಈ ಸಮಯದಲ್ಲಿ ಇರುವಷ್ಟು ಎನರ್ಜಿ, ಫೋಕಸ್ ಮತ್ತೆ ಪೀಸ್ ಪೂರ್ತಿ ದಿನ ಸಿಗೋದಿಲ್ಲ. ಬೆಳಗ್ಗಿನ ಈ 3 ರಿಂದ 4 ಗಂಟೆ ಸಮಯ ನಿಮ್ಮ ಕರಿಯರ್ ಅನ್ನ ಸುಧಾರಣೆನೂ ಮಾಡಬಹುದು ಮತ್ತೆ ಹಾಳು ಮಾಡುವ ಪವರ್ ಕೂಡ ಹೊಂದಿದೆ. ಅದಕ್ಕೆ ಈ ಪವರ್ ಅನ್ನ ಆದಷ್ಟು ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ ಮತ್ತೆ ತೀವ್ರತೆಯಿಂದ ಕೆಲಸ ಮಾಡಲು ಪ್ರಾರಂಭ ಮಾಡಿ. ಪಾಯಿಂಟ್ ನಂಬರ್ 6, ಡಿಟ್ಯಾಚ್ ಯುವರ್ ಸೆಲ್ಫ್. ನಿಮ್ಮ ಮೈಂಡ್ ನಿಂದ ಹೈ ಇಂಟೆನ್ಸಿಟಿಯಿಂದ ಕೆಲಸ ಮಾಡಿಸಿಕೊಳ್ಳಲು ಅದಕ್ಕೆ ಸಮಯಕ್ಕೆ ತಕ್ಕಂತೆ ರೀಕವರ್ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಹೇಗೆ ಒಂದು ಯಂತ್ರ ಹೈ ಇಂಟೆನ್ಸಿಟಿಯಿಂದ ಅಂದ್ರೆ ತೀವ್ರತೆಯಿಂದ ಕೆಲಸ ಮಾಡ್ತಾ ಇರುವಾಗ ಅದರ ಬ್ಯಾಟರಿ ಖಾಲಿ ಆಗ್ತಾ ಇರುವಾಗ ನೀವು ಮತ್ತೆ ಅದನ್ನ ಚಾರ್ಜ್ ಮಾಡ್ತೀರಾ. ಚಾರ್ಜ್ ಆದ್ಮೇಲೆ ಮತ್ತೆ ನೀವು ಕೆಲಸ ಮಾಡ್ತಾ ಇರ್ತೀರಾ. ಅದೇ ತರ ಮೈಂಡ್ಗೂ ರೀಚಾರ್ಜ್ ಮಾಡಬೇಕು. ಅದಕ್ಕೆ ಈ ಲಾಸ್ಟ್ ಕೆಲಸ ಮಾಡಬೇಕು. ಟೇಕ್ ಫ್ರೀಕ್ವೆಂಟ್ ಬ್ರೇಕ್ ಅಂಡ್ ಮೂವ್ ಯುವರ್ ಬಾಡಿ. ಅಂದ್ರೆ ಆಗಾಗ ಸ್ವಲ್ಪ ಬ್ರೇಕ್ ತಗೊಳ್ಳಿ ಮತ್ತೆ ದೇಹವನ್ನ ಹಿಗ್ಗಿಸಿ. ಸೈಕಾಲಜಿಸ್ಟ್ ಎಲೆಂದ್ರೋ ಲೇರಿಸ್ ತಮ್ಮ ರಿಸರ್ಚ್ ನಲ್ಲಿ ಹೇಳಿದ್ರು, ಯಾರು 1 ಗಂಟೆ ವರ್ಕ್ ನಲ್ಲಿ ಸಣ್ಣ ಪುಟ್ಟ 5 ನಿಮಿಷದ ಬ್ರೇಕ್ ತಗೊಂಡು ವರ್ಕ್ ಮಾಡ್ತಾರೆ ಅವರೇ ಜಾಸ್ತಿ ಸಮಯದವರೆಗೆ ಫೋಕಸ್ ಮೇಂಟೈನ್ ಮಾಡಬಹುದು. ಮತ್ತೆ ಯಾರು ಕಂಟಿನ್ಯೂ ಆಗಿ ಕೆಲಸ ಮಾಡ್ತಾರೆ ಅವ್ರಕ್ಕಿಂತಲೂ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅಂದ್ರು. ಒಂದ್ ವೇಳೆ ನೀವು ಮಾರ್ನಿಂಗ್ ಮಾತ್ರ ಅಲ್ಲ ಬದಲಾಗಿ ದಿನವಿಡೀ ಫೋಕಸ್ಡ್ ಆಗಿರ್ಬೇಕು ಅನ್ನೋ ಆಸೆ ನಿಮಗೂ ಇದ್ರೆ ನಿಮ್ಮ ಕೆಲಸದ ಮಧ್ಯೆ ಸಣ್ಣ ಪುಟ್ಟ ಬ್ರೇಕ್ ತಗೊಳ್ಳುವುದು ಪ್ರಾರಂಭ ಮಾಡಿ. ಯಾವಾಗ ನಿಮ್ಮ ಅಟೆನ್ಷನ್ ಆ ಕೆಲಸದಲ್ಲಿ ಕಡಿಮೆ ಆಗ್ತಾ ಇರುತ್ತೆ ಆಗ ಸಣ್ಣ ಬ್ರೇಕ್ ತಗೊಳ್ಳಿ. ಆ ಬ್ರೇಕ್ ತಗೊಂಡ ಮೇಲೆ ನಿಮ್ಮ ಅಟೆನ್ಷನ್ ಮತ್ತೆ ಫೋಕಸ್ ಜಾಸ್ತಿ ಆಗುತ್ತೆ. ನೆನಪಿರಲಿ, ಬ್ರೇಕ್ ನಲ್ಲಿ ನೀವು ಫೋನ್ ಯೂಸ್ ಮಾಡಬಾರ್ದು. ಬದಲಾಗಿ ಆ ಬ್ರೇಕ್ ನಲ್ಲಿ ದೇಹವನ್ನು ಹಿಗ್ಗಿಸಬೇಕು. ಇದರಿಂದ ಬ್ರೈನ್ ನಲ್ಲಿ ರಕ್ತದ ಒತ್ತಡ ಜಾಸ್ತಿ ಆಗುತ್ತೆ ಮತ್ತೆ ನಿಮಗೆ ಫೋಕಸ್ಡ್ ಆಗಿರಲು ಸಹಾಯ ಮಾಡುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಮಾರ್ನಿಂಗ್ ರೂಟೀನ್. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಹಂಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನ ಫಾಲೋ ಮಾಡಿ. ಬೈ ಬೈ.